ಪ್ಲೇಟಲ್ಲಿ ಬಿಸಿ ಮಾಡಿರ್ತಾರೆ. ಅದಕ್ಕೆ ಎಲ್ಲರಿಗೂ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ನಾನೀಗ ತಿನ್ಬೋದು. ಇಲ್ಲ ಅಂದರೆ ಅದು ಪೈಪ್ ಓಡೋದಿಲ್ಲ. ಹೌದಾ? ಅದಕ್ಕೆ ಇಂಜನಲ್ಲಿ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿದ್ರೆ ಅದು ಸೀದಾ ಎಲ್ಲಿ ಬೇಕಾದ್ರೂ ಹೋಗ್ತಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತೊಂದು ಬೈಕ್ ಒಳಗೆ ಆಯಿಲ್ ಹೇಗೆ ಚೇಂಜ್ ಮಾಡೋದು ಅಂತ ಒಂದು ಹೇಳ್ಕೊಡ್ತಾ ಇದ್ದೀನಿ. ಇದೇ ಸೊ ಅದು ಆಯಿಲ್ ಬಾಕ್ಸು ನೋಡ್ತಾ ಇರ್ತಾನೆ. ಸೊ ಇದು ಆಯಿಲ್ ಇದೆಯಲ್ಲ, ಮೊದಲು ಕೆಳಗೆ ಇಡ್ತೀನಿ. ಸೊ ಇಲ್ಲಿ ನೋಡ್ತಿರ್ತಾನೆ, ಇದು ಆಯಿಲ್ ಕಂಡೆಕ್ಟ್. ಇದನ್ನ ಹಿಂಗೆ ತೆಗಿಬೇಕು. ಕ್ಯಾಪ್ ಇದೆ ಅದು ನೋಡಿ, ಇನ್ನು ಈ ಥರ ಈ ಕಡೆ ತಿರುಗಿಸ್ಬೇಕು. ಕೆಳಗಡೆ ಕೂಡ ಒಂದು ಕ್ಯಾಪ್ ಸಿಗುತ್ತೆ, ಅದು ಲೀಕ್ ಆಗುತ್ತೆ. ಸೊ ಫೈನಲಿ ಇಷ್ಟು ದೊಡ್ಡ ಕ್ಯಾಪ್ ಅನ್ನು ತೆಗೆದಾಯ್ತು. ನೋಡಿ, ಇಲ್ಲಿ ಬ್ಲ್ಯಾಕ್ ಆಗಿದೆ ಅಂದ್ರೆ ಚೇಂಜ್ ಮಾಡ್ಬೇಕಂತ ಅರ್ಥ. ಸೊ ಬನ್ನಿ ಚೇಂಜ್ ಮಾಡೋಣ. ಕೆಳಗಡೆ ಒಂದು ಕ್ಯಾಪ್ ಕೂಡ ಸಿಗುತ್ತೆ, ಅದನ್ನ ತೆಗಿಬೇಕು. ಫೈನಲಿ ನಾವು ಮೆಕ್ಯಾನಿಕ್ ಶಾಪ್ ಹತ್ರ ಬಂದಿದ್ದೀವಿ. ಅದು ಫಿಕ್ಸ್ ಮಾಡ್ತಾರೆ. ಫುಲ್ ಟೈಟ್ ಆಗಿದೆ, ಅದೊಂದು ಸ್ವಲ್ಪ ಯೂಸ್ ಮಾಡಬೇಕಾಗಿದೆ. ಯೂಸ್ ಮಾಡ್ತಾರೆ. ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ. ಸೊ ಇಲ್ಲೊಂದು ಅವರು ಬೌಲ್ ತಗೊಂಡಿದ್ದಾರೆ. ಆ ನಟ್ಟನ ಹೇಗ ಮಾಡಿ ಯೂಸ್ ಮಾಡ್ತಾರೆ ಅವರು. ಬೌಲ್ ಕಾಣ್ತಿದೆ ನೋಡಿ. ಅವ್ರು ಫಿಕ್ಸ್ ಮಾಡೋ ಟೂಲ್ಸ್ ಕೂಡ ಇದೆ ಅವ್ರ ಹತ್ರ. ಫೈನಲಿ ಇನ್ನೂ ಇದೆಯಾ? ಸ್ವಲ್ಪ ಕಾರ್ನರ್ ಇರುತ್ತೆ. ಇನ್ನು ಎಷ್ಟು ತಗುತ್ತೆ? ಎಷ್ಟು ತಗುತ್ತೆ ನೋಡ್ತೀವಿ. ಈಗ ಹೊಸದು ನಾವು ತಂದಿದ್ದೀವಿ, ಹೊಸ ಆಯಿಲು. ಅದೇ ನಾನು ಸಂಜೆ ತೋರಿಸಿರ್ತಾನೆ, ಅದೇ ಈಗ ಹಾಕ್ತೀನಿ. ಹಾಕ್ತಾರೆ ಅವರು. ಕೆಳಗಡೆ ಇರೋ ನಟ್ಟನ್ನು ಫಿಕ್ಸ್ ಮಾಡಿದ್ರು. ಈಗ ಮೇಲ್ಗಡೆಯಿಂದ ತೆಗೆದು ಅದೇ ನಾನು ಸಂಜೆ ಹಿಂಗೆ ಓಪನ್ ಮಾಡಿ ತೋರಿಸಿದ್ನಲ್ಲ, ಅಲ್ಲಿ ಆ ಟ್ಯಾಪಿಂದ ತೆಗಿತಾ ಇದ್ದೀವಿ. ಈ ಆಯಿಲನ್ನು ಮತ್ತೆ ಅದರೊಳಗೆ ಹಾಕ್ತೀವಿ. ಹಾಕ್ತಾರೆ ಈ ಹೋಲ್ ಒಳಗೆ ಹಾಕ್ತಾರೆ ಆಯಿಲ್. ಒಂದು ಫನಲ್ ಇದೆ, ಅದರಿಂದ ಅವರು ಅದರೊಳಗೆ ಹಾಕ್ತಾರೆ. ಅದು ಸೀದಾ ನಮ್ಮ ಬೈಕ್ ಒಳಗೆ ಹೋಗುತ್ತೆ. ಮತ್ತೆ ಅದು ಪೂರ ಸಕ್ಸಸ್ಫುಲ್ಲಿ ನಮ್ಮ ಬೈಕ್ ರೆಡಿ. ಒಂದು ಕ್ವಶನ್ ಹಿಂಗೆ, ಅದು ಇಂಜನ್ ಆಯಿಲ್ ಯಾಕೆ ಹಾಕೋದು? ಇಂಜನ್ ಅಲ್ಲ, ಅದು ಆಯಿಲ್ ಇಲ್ಲ ಅಂದ್ರೆ ಅದು ಬೈಕ್ ಓಡೋದಿಲ್ಲ. ಹೌದಾ? ಅದಕ್ಕೆ ಇಂಜನ್ ಅಲ್ಲಿ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿದ್ರೆ ಅದು ಸೀದಾ ಎಲ್ಲಿ ಬೇಕಾದ್ರೂ ಹೋಗ್ತಿರುತ್ತೆ. ಆಗ ಸೊ ಫೈನಲಿ ನಮ್ಮ ಬೈಕು ರೆಡಿ ಆಯಿತು. ಸೊ ಫೈನಲಿ ಇದನ್ನ ತುಂಬಿಸಿದ್ರು. ಬರೀ 40 ರೂಪೀಸ್ ತಗೊಂಡಿದ್ದು, ಮತ್ತೆ ಪರ್ಚೇಸ್ ಮಾಡಿದ್ದು 450. ಬೈಕಿಗೆ ಆಯಿಲ್ ಯಾಕೆ ಹಾಕಬೇಕು ಅಂದರೆ ಇದಕ್ಕೇನೆ ಹೋಗುವಾಗ ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಬೈಕಿಗೆ ಆಯಿಲ್ ಹಾಕ್ತಾನೆ ಇದೆ. ಸೊ ಫ್ರೆಂಡ್ಸ್, ಬೈಕಿಗೆಲ್ಲ ಆಯಿಲ್ ಹಾಕಿ ಡೊಮಿನೋಸ್ ಪಿಜ್ಜಾ ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿ 2 ಪಿಜ್ಜಾ ಇದೆ ನಮ್ಮ ಬಾಕ್ಸಿಗೆ. 2 ಪಿಜ್ಜಾ ಇದೆ ನಮ್ಮ ಹತ್ರ. ಮತ್ತೆ ಹಾಗೆ ಡಿನ್ನರ್ನು ಕೊಡ್ತಾರೆ. ಮತ್ತೆ ಈ ಥರ ಚಿಲ್ಲಿ ಫ್ಲೇಕ್ಸ್
ಫ್ಲೇಕ್ಸ್ ತರ ಕೊಡ್ತಾರೆ. ಹೌದು ಗೊತ್ತಾ? ಕಾರ್ನ್ ಅಂಡ್ ಚೀಸ್ ಫ್ರಾಸ್ಟಿಂಗ್ ಅದು ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ತೆಗೆದು ನೋಡೋಣ ಎಲ್ಲಿಂದ ತೆಗೆದು. ಸ್ಟಿಕ್ಕರ್ ಕೊಟ್ಟಿದ್ದೀನಿ, ಇಲ್ಲೆಲ್ಲ ಸ್ಟಿಕ್ಕರ್ ಇದೆ. ನಮ್ಮದು ಇದಂತೂ ನಾನು ಡಿಸೈನ್ ಮಾಡಿಲ್ಲ, ನಮ್ಮ ಅಪ್ಪ ಡಿಸೈನ್ ಮಾಡಿದ್ದಾರೆ. ವಿಡಿಯೋ ಮಾಡ್ತಿರೋದು ನಮ್ಮ ಅಪ್ಪನೇ, ನಾನಲ್ಲ. ಇದು ಕಾರ್ನಿಕ್ ಬ್ರೆಡ್. ಇದು ಕಾರ್ನು ಒಂದ್ಸಲ ಒಂದು ಕಾರ್ನ್ ತಿಂದು ನೋಡ್ತೀನಿ. ಕಾರ್ನ್ ಚೆನ್ನಾಗಿದೆ. ಒಂದ್ಸಲ ಪಿಜ್ಜಾ ಟೇಸ್ಟ್ ಮಾಡಿ ಹೆಂಗಿರುತ್ತೆ. ಕೂಡ ಹಾಕಬೇಕು, ಬಿಸಿದೆ ಉಳ್ತೀನಿ. ಇನ್ನು 465 ಫ್ಯಾರನ್ಹೈಟ್ ಅಲ್ಲಿ ಬಿಸಿ ಮಾಡಿರ್ತಾರೆ. ಅದಕ್ಕೆ ಎಲ್ಲರಿಗೂ ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ನಾನೀಗ ತಿನ್ಬೋದು. ಚಿನ್ನಿ, ನಿಂಗೆ ಪಿಜ್ಜಾ ಯಾಕೆ ಇಷ್ಟ? ಯಾಕಂದ್ರೆ ಒಂದ್ಸಲ ತಿಂದ್ರೆ ತುಂಬ ಸಲ ಒಂದು ಸ್ವಲ್ಪ ತಿನ್ಬೇಕನ್ಸುತ್ತೆ. ಅದಕ್ಕೆ ಪಿಜ್ಜಾ ಇಷ್ಟ. ಕಾರ್ನು ಚೀಸು ಟೇಸ್ಟಿ. ಅದಕ್ಕೆ ನಾನು ಪಿಜ್ಜಾ ಬೇಡ ಬೇಡ್ತೀನಿ. ಅದಕ್ಕೆ ನನಗೆ ಪಿಜ್ಜಾ ಇನ್ಫಿನಿಟಿವರೆಗೂ ಇಷ್ಟ. ಸೊ ಅದಕ್ಕೆ ನಿಂಗೆ ಯಾಕೆ ಬಂತು? ಹಾಗೆ ಕೇಳ್ಬೇಕನ್ನ. ಸೊ ನಿನ್ ಮನೆಗೆ ಹೋಗಿ ಊಟ ಮಾಡ್ತೀಯ ಈಗ? ಚಾನ್ಸೇ ಇಲ್ಲ. ನೋಡೋಣ. ಸರಿ. ಹೇಳು. ಯಾಕೆ ಬಾಕ್ಸಲ್ಲಿ ಹಾಕೊಂಡು ತಗೊಂಡು ಹೋಗ್ತಾರೆ? ಬಾಕ್ಸ್ ಅಲ್ಲಿ ಹಾಕೊಂಡು ತೊಗೊಂಡು ಹೋಗ್ತಾರೆ. ಮತ್ತೆ ಇನ್ನು ಹಾಗೆ ಹಿಂಗೆ ಓಪನ್ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗುತ್ತೆ? ತಲೆ. ಚಿನ್ನಿ, ಅದನ್ನು ಬಿಟ್ಟಿದೆಯಲ್ಲ, ಖಾಲಿ ಮಾಡು. ಅಪ್ಪ ನನ್ನ ಹೊಟ್ಟೆ ಸಿಕ್ಕತ್ತಾನೆ, ಬೇಗ ಹೊಟ್ಟೆ ತಿನ್ಬೋದು. ತಿನ್ನು ಮಾರ್ರೆ ಮತ್ತೆ. ಅದನ್ನ ಯಾರು ತಿನ್ಬೇಕು? ನೀನು ತಿನ್ನು. ಹ್ಞೂ